ಅದು ಆಗಸ್ಟ್ 13, 1980. ಕೆಲವು ಜನ ದರೋಡೆಕೋರರು ಪೂಲನ್ದೇವಿ ಎಂಬ 14 ವರ್ಷದ ಹುಡುಗಿಯನ್ನು ಕೈಕಾಲುಗಳನ್ನು ಕಟ್ಟಿ ಹಾಕಿ ಬರಬರನೆ ಎಳೆದುಕೊಂಡು ಬಂದು ಒಂದು ಹಡಗಿನಲ್ಲಿ ಬಿಸಾಕುತ್ತಾರೆ. ಯಮುನಾ ನದಿಯ ದಡದಲ್ಲಿರುವ ವ್ಯೋಮಾಯಿ ಎಂಬ ಗ್ರಾಮಕ್ಕೆ ತಗೊಂಡು ಹೋಗಿ ಕುಸಿದು ಬಿದ್ದ ಒಂದು ರೂಮಲ್ಲಿ ಬಂಧಿಸುತ್ತಾರೆ. ಆ ದಿನ ರಾತ್ರಿ ಲಾಲ್ರಾಮ್, ಶ್ರೀರಾಮ್ ಮತ್ತು ಇನ್ನೂ ಕೆಲವು 12 ಜನರು ಆಕೆ ಮೇಲೆ ಅತ್ಯಾಚಾರ ಮಾಡುತ್ತಾರೆ. ಈ ರೀತಿ ಒಬ್ಬರ ನಂತರ ಇನ್ನೊಬ್ಬರು 3 ದಿನಗಳವರೆಗೆ ಆಕೆಯನ್ನು ಚಿತ್ರಹಿಂಸೆ ಮಾಡಿ ನರಕ ಎಂದ್ರೆ ಏನು ಎಂಬುದನ್ನು ಬದುಕಿದ್ದಾಗಲೇ ತೋರಿಸುತ್ತಾರೆ. 4ನೇ ದಿನ ಆಕೆಯನ್ನು ಬಟ್ಟೆಗಳಿಲ್ಲದೆ ನಿಲ್ಲಿಸಿ ಆ ಗ್ರಾಮದ ಪ್ರಜೆಗಳ ಮುಂದೆ ಅವಮಾನಿಸುತ್ತಾರೆ. ಹಾಗಿದ್ರೆ ಈ ದರೋಡೆಕೋರರಿಗೆ ಆಕೆ ಅಂದ್ರೆ ಯಾಕೆ ಅಷ್ಟು ಕೋಪ? ಆ ಹುಡುಗಿ ಅಲ್ಲಿಂದ ಹೇಗೆ ತಪ್ಪಿಸಿಕೊಳ್ತಾಳೆ? ತನ್ನ ಮೇಲೆ ಅತ್ಯಾಚಾರವೆಸಗಿದ ಪ್ರತಿಯೊಬ್ಬರ ಮೇಲೆ ಹೇಗೆ ಪ್ರತೀಕಾರ ತೀರಿಸಿಕೊಳ್ಳುತ್ತಾಳೆ? ಈಕೆಯ ಕಾರಣದಿಂದ ಒಬ್ಬ ಮುಖ್ಯಮಂತ್ರಿ ತನ್ನ ಪದವಿಗೆ ಯಾಕೆ ರಾಜೀನಾಮೆ ಮಾಡಬೇಕಾಗಿ ಬರುತ್ತೆ? ಉತ್ತರ ಪ್ರದೇಶದಲ್ಲಿ ನಡೆದಿರುವ ಈ ರಿಯಲ್ ಸ್ಟೋರಿ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳಬೇಕು ಅನ್ಕೊಂಡಿದ್ದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಆಲ್ ಅಂತ ಸೆಟ್ ಮಾಡಿ. ಉತ್ತರ ಪ್ರದೇಶದ ಗುಹಾರ್ಪುರ ಎಂಬ ಒಂದು ಚಿಕ್ಕ ಗ್ರಾಮದಲ್ಲಿ ಪೂಲನ್ದೇವಿ ಜನಿಸುತ್ತಾಳೆ. ಈಕೆಯದು ಒಂದು ಬಡ ಕುಟುಂಬ. ತನಗೆ 11 ವರ್ಷ ವಯಸ್ಸಿದ್ದಾಗಲೇ ಪುಟಿಲಾಲ್ ಎಂಬ 30 ವರ್ಷದ ವ್ಯಕ್ತಿ ಬಂದು ಪೂಲನ್ದೇವಿಯವರ ತಂದೆಯ ಹತ್ತಿರ ಈ ರೀತಿ ಹೇಳುತ್ತಾನೆ, ನನ್ನ ತಾಯಿಗೆ ಹುಷಾರಿಲ್ಲ, ನಾನು ಕೂಡ ಮದುವೆ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದೇನೆ. ನಿಮ್ಮ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಿ. ಇದಕ್ಕೆ ಬದಲಾಗಿ ಈ ಸೈಕಲನ್ನು ಮತ್ತು ಹಸುವನ್ನು ಬಹುಮತಿಯಾಗಿ ಕೊಡ್ತೀನಿ ಎಂದು ಹೇಳ್ತಾನೆ. ಇದಕ್ಕೆ ಸ್ವಲ್ಪವೂ ಯೋಚನೆ ಮಾಡದೆ ಪೂಲನ್ದೇವಿಯ ತಂದೆ ತನ್ನ 11 ವರ್ಷದ ಮಗಳನ್ನು 30 ವರ್ಷದ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಮದುವೆ ಅಂದ್ರೆ ಏನು ಅಂತ ಗೊತ್ತಿರದ ವಯಸ್ಸಿನಲ್ಲಿ ಪೂಲನ್ದೇವಿ ತನ್ನ ಗಂಡನ ಜೊತೆ ಅತ್ತೆಗೆ ಮನೆಗೆ ಹೋಗ್ತಾಳೆ. ಅಲ್ಲಿ ಪುಟಿಲಾಲ್ 11 ವರ್ಷದ ಆ ಹುಡುಗಿಯ ಮೇಲೆ ಪ್ರತಿದಿನ ಅತ್ಯಾಚಾರ ಬೆಸಗುತ್ತಿದ್ದ. ಪುಟಿಲಾಲ್ನ ತಾಯಿ ಪೂಲನ್ದೇವಿಯನ್ನ ಕೇವಲ ಒಬ್ಬ ಗುಲಾಮಳಂತೆ ನೋಡ್ತಾ ಇದ್ಳು. ಪೂಲನ್ದೇವಿ ಆ ನೋವನ್ನು ಸಹಿಸಲಾರದೆ ತನ್ನ ಸ್ವಂತ ಗ್ರಾಮಕ್ಕೆ ಓಡಿ ಬರ್ತಾ ಇದ್ಳು. ತಂದೆ ತಾಯಿಗಳು ಎಷ್ಟು ಹೇಳಿದ್ರೂ ಕೂಡ ತಿರುಗಿ ಹೋಗದೇ ಇರೋದ್ರಿಂದ ತನ್ನ ಸ್ವಂತ ಗ್ರಾಮದಲ್ಲಿಯೇ ಕೂಲಿ ಕೆಲಸ ಮಾಡ್ತಾ ಇದ್ದಳು. ಪೂಲನ್ದೇವಿದು ಮಲ್ಲ ಎಂಬ ಕೆಳಜಾತಿಯ ವರ್ಗ. ತನ್ನ ಗ್ರಾಮದಲ್ಲಿ ಗಂಡನನ್ನು ಬಿಟ್ಟು ಬಂದವರನ್ನ ಅನುಭವಿಸೋಕೆ ಠಾಕೂರ್ ಎಂಬ ಮೇಲ್ವರ್ಗದವರು ಯಾವಾಗಲೂ ಕಾಯ್ತಾ ಇರ್ತಾರೆ. ಪೂಲನ್ದೇವಿಯನ್ನು ಕೂಡ ಇದೇ ರೀತಿ ಬಹಳಷ್ಟು ಜನರು ಕಾಡ್ತಾ ಇದ್ರು. ಒಂದು ದಿನ ತನ್ನ ಮೇಲೆ ಅತ್ಯಾಚಾರವೆಸಗಲು ಬಂದಿರುವ ಠಾಕೂರ್ ಯುವಕನನ್ನು ಪೂಲನ್ದೇವಿ ಹೊಡಿತಾಳೆ. ಇದಕ್ಕೆ ಪ್ರತಿಕಾರವಾಗಿ ಆಕೆಯನ್ನು ಊರಿನ ಮಧ್ಯ ಕರೆದುಕೊಂಡು ಬಂದು ದಾರುಣವಾಗಿ ಹೊಡಿತಾರೆ. ಇದಕ್ಕೆ ಆ ಗ್ರಾಮದ ದೊಡ್ಡವರು ಪಂಚಾಯಿತಿ ಇಟ್ಟು ಪೂಲನ್ದೇವಿದೇ ತಪ್ಪು ಎಂದು ಆಕೆ ಗ್ರಾಮ ಬಿಟ್ಟು ಹೋಗಬೇಕು ಎಂದು ಆದೇಶವನ್ನು ಕೊಡ್ತಾರೆ. ಏಕೆಂದರೆ ಅಲ್ಲಿ ಪಂಚಾಯಿತಿ ಹೇಳ್ತಾ ಇರೋದು ಕೂಡ ಠಾಕೂರ್ ಕುಲದವರೇ. ಇದರಿಂದ ಪೂಲನ್ದೇವಿ ತನಗೆ ಬೇರೆ ಗ್ರಾಮದಲ್ಲಿ ಪರಿಚಯ ಇರುವ ಕೈಲಾಶ್ ಎಂಬ ವ್ಯಕ್ತಿಯ ಮನೆಗೆ ಹೋಗ್ತಾಳೆ. ಆದರೆ ಅಲ್ಲಿ ಆತನ ಹೆಂಡತಿ ಅನುಮಾನಿಸುವುದರಿಂದ ಮತ್ತೆ ತನ್ನ ಸ್ವಂತ ಗ್ರಾಮಕ್ಕೆ ತಿರುಗಿ ಬರ್ತಾಳೆ. ಈ ರೀತಿ ಬರುವಾಗ ಕೆಲವು ಜನ ಮತ್ತು ಪೊಲೀಸರು ಬಂದು, ನಿಮ್ಮ ಗ್ರಾಮದ ಸರ್ಪಂಚರು ನಿನ್ನ ಮೇಲೆ ಕಳ್ಳತನದ ಕೇಸ್ ಇಟ್ಟಿದ್ದಾರೆ ಎಂದು ಹೇಳಿ ಆಕೆಯನ್ನು ಅರೆಸ್ಟ್ ಮಾಡಿಕೊಂಡು ಹೋಗ್ತಾರೆ. ಆ ದಿನ ರಾತ್ರಿ ಅದೇ ಪೊಲೀಸ್ ಸ್ಟೇಷನ್ ನಲ್ಲಿ ಕೆಲವು ಜನ ಪೊಲೀಸರು ಆಕೆಯ ಮೇಲೆ ಅತ್ಯಾಚಾರ ಮಾಡುತ್ತಾರೆ. ಮರುದಿನ ಬೆಳಗ್ಗೆ ಇಬ್ಬರು ಠಾಕೂರ್ ಬಂದು ಆಕೆಯನ್ನು ಬೇಲ್ ಮೇಲೆ ಕರೆದುಕೊಂಡು ಹೋಗ್ತಾರೆ. ಮನೆಗೆ ಹೋದ ನಂತರ ಆ ದಿನ ರಾತ್ರಿ ಪೂಲನ್ದೇವಿಯವರ ತಂದೆ, ನಿನಗಿವತ್ತು ಬೇಲ್ ಕೊಡಿಸಿದ ಠಾಕೂರ್ ಮನೆಗೆ ಹೋಗಬೇಕು, ನಿನಗಾಗಿ ಅವರು 25,000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಎಂದು ಹೇಳ್ತಾನೆ. ಇದಕ್ಕೆ ಪೂಲನ್ದೇವಿ ನಾನು ಹೋಗಲ್ಲ ಎಂದು ಸಮಾಧಾನವನ್ನು ಕೊಡ್ತಾಳೆ. ಈ ರೀತಿ ತಂದೆ ಮಗಳು ಮಾತಾಡ್ತಾ ಇರುವಾಗ, ಓ ಪೂಲನ್ದೇವಿ, ನಾನು ದರೋಡೆಕೋರರ ನಾಯಕನಾದ ಬಾಬು ಗುಜ್ಜರ್ ಮಾತಾಡ್ತಾ ಇದ್ದೀನಿ, ಹೊರಗಡೆ ಬಾರೆ ಎಂದು ಒಂದು ಶಬ್ದ ಕೇಳಿಸುತ್ತೆ. ಆಗ ಪೂಲನ್ದೇವಿಯನ್ನ ಒಳಗಡೆ ಹೋಗಿ ಕೊಚ್ಚಿಟ್ಕೋ ಎಂದು ತನ್ನ ತಂದೆ ಹೇಳ್ತಾನೆ. ನೀನು ಹೊರಗಡೆ ಬರಲಿಲ್ಲ ಅಂದ್ರೆ ನಿನ್ನ ತಮ್ಮನನ್ನು ಸಾಯಿಸಿ ಬಿಡ್ತೀನಿ ಎಂದು ಬೆದರಿಸುತ್ತಾನೆ. ಇದರಿಂದ ಪೂಲನ್ದೇವಿ ಭಯದಿಂದ ಹೊರಗಡೆ ಬರ್ತಾಳೆ. ನಿನ್ನ ದೊಡ್ಡಪ್ಪನ ಮಗ ನಿನ್ನನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗಬೇಕು ಎಂದು ನನಗೆ ದುಡ್ಡನ್ನು ಕೊಟ್ಟಿದ್ದಾನೆ, ಇನ್ನು ಮುಂದೆ ನೀನು ನನ್ನ ಜೊತೆ ಇರಬೇಕು ಎಂದು ಬಲವಂತದಿಂದ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಭೂಮಿ ವಿಷಯದಲ್ಲಿ ಪೂಲನ್ದೇವಿಯವರ ತಂದೆಗೆ ಮತ್ತು ತನ್ನ ದೊಡ್ಡಪ್ಪನ ಮಧ್ಯೆ ಜಗಳ ನಡೀತಾ ಇರುತ್ತೆ. ಆ ಸಮಯದಲ್ಲಿ ಪೂಲನ್ದೇವಿಯು ಧೈರ್ಯದಿಂದ ಎದುರಿಸುತ್ತಾಳೆ. ಇದನ್ನು ನೋಡಿ ಸಹಿಸದೆ ಆಕೆಯ ದೊಡ್ಡಪ್ಪನ ಮಗ ಆಕೆಯನ್ನು ಕರ್ಕೊಂಡು ಹೋಗಿ ಎಂದು ಬಾಬು ಗುಜ್ಜರಿಗೆ ದುಡ್ಡನ್ನು ಕೊಟ್ಟಿರುತ್ತಾನೆ. ಈ ರೀತಿ ತಮ್ಮ ಜೊತೆ ಕರ್ಕೊಂಡು ಹೋದ ದರೋಡೆಕೋರರು ಅಲ್ಲಿ ಆಕೆಗೆ ಬಹಳಷ್ಟು ಚಿತ್ರಹಿಂಸೆ ಕೊಡ್ತಾ ಇದ್ರು. ಆ ಗ್ಯಾಂಗ್ ಲೀಡರ್ ಆದ ಬಾಬು ಗುಜ್ಜರ್ ಪ್ರತಿದಿನ ಬಲವಂತದಿಂದ ಆಕೆ ಮೇಲೆ ಅತ್ಯಾಚಾರ ವಹಿಸುತ್ತಿದ್ದ. ಇದು ಆ ಗ್ಯಾಂಗ್ ನಲ್ಲಿ ಒಬ್ಬನಾದ ವಿಕ್ರಮ್ ಮಲ್ಲನಿಗೆ ಇಷ್ಟವಾಗ್ತಾ ಇರಲಿಲ್ಲ.
ಒಬ್ಬ ಹೆಣ್ಣನ್ನು ಶಾರೀರಿಕವಾಗಿ ಹಿಂಸುವುದು ಸರಿಯಲ್ಲ ಎಂದು ಬಾಬು ಗುಜ್ಜರ್ ಮೇಲೆ ಬಹಳಷ್ಟು ಬಾರಿ ಜಗಳವಾಡ್ತಾ ಇದ್ದ. ಆದರೂ ಕೂಡ ಬಾಬು ಗುಜ್ಜರ್ ಆತನ ಮಾತುಗಳನ್ನು ತಲೆಗೆ ಹಾಕಿಕೊಳ್ಳುತ್ತಿರಲಿಲ್ಲ. ಈ ರೀತಿ ಒಂದು ದಿನ ಬಾಬು ಗುಜ್ಜರ್ ಪೂಲನ್ ದೇವಿಯನ್ನು ಅತ್ಯಾಚಾರ ಮಾಡ್ತಾ ಇರ್ತಾನೆ. ಇದನ್ನು ನೋಡಿ ವಿಕ್ರಮ್ ಮಲ್ಲನಿಗೆ ತುಂಬಾ ಕೋಪ ಬರುತ್ತೆ. ತಕ್ಷಣವೇ ತನ್ನ ತುಪಾಕಿಯನ್ನು ತಗೊಂಡು ಬಾಬು ಗುಜ್ಜರ್ನ ಸುತ್ತಿ ಹಾಕಿ ಬಿಡುತ್ತಾನೆ. ಈ ಬಾಬು ಗುಜ್ಜರ್ ಠಾಕೂರ್ ಕುಲದವನು. ವಿಕ್ರಮ್ ಮಲ್ಲ ಮಲ್ಲ ಕುಲಕ್ಕೆ ಸೇರಿದವನು. ಇದರಿಂದ ಸಾಯಿಸಿದ ತಕ್ಷಣ ಆ ಗ್ಯಾಂಗ್ ನಲ್ಲಿ ಕೆಲಸ ಮಾಡುವ ಇನ್ನೂ ಕೆಲವು ಜನ ಠಾಕೂರ್ ಕುಲದವರು ವಿಕ್ರಮ್ ಮಲ್ಲನನ್ನು ಸಾಯಿಸೋಕೆ ಪ್ರಯತ್ನಿಸುತ್ತಾರೆ. ಆದರೆ ಅದೇ ಗ್ಯಾಂಗ್ ನಲ್ಲಿ ಕೆಲಸ ಮಾಡುವ ಮಲ್ಲ ಕುಲಕ್ಕೆ ಸೇರಿದ ದರೋಡೆಕೋರರು ಅವರನ್ನು ಶೂಟ್ ಮಾಡಿ ಸಾಯಿಸಿ ಬಿಡ್ತಾರೆ. ಇದರಿಂದ ವಿಕ್ರಮ್ ಮಲ್ಲ ಆ ಗ್ಯಾಂಗ್ ನ ಲೀಡರ್ ಆಗ್ತಾನೆ. ಈತ ಪೂಲನ್ ದೇವಿಯನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಅಂದರೆ ಆಕೆಗೆ ಗನ್ನಿಂದ ಹೇಗೆ ಶೂಟ್ ಮಾಡಬೇಕು ಎಂಬುದನ್ನು ಕೂಡ ಕಲಿಸಿಕೊಡ್ತಾನೆ. ಆಗಿನಿಂದ ಪೂಲನ್ ದೇವಿ ಆ ಗ್ಯಾಂಗ್ ನಲ್ಲಿ ಒಬ್ಬ ಪ್ರತ್ಯೇಕವಾದ ಮೆಂಬರ್ ಆಗ್ತಾಳೆ. ಕೆಲವು ದಿನಗಳ ನಂತರ ಇದೇ ಗ್ರೂಪ್ ನಲ್ಲಿ ಕೆಲಸ ಮಾಡುವ ಲಾಲ್ರಾಮ್ ಮತ್ತು ಶ್ರೀರಾಮ್ ಎಂಬ ಇಬ್ಬರು ದರೋಡೆಕೋರರು ಜೈಲಿನಿಂದ ಬಿಡುಗಡೆಯಾಗ್ತಾರೆ. ಇವರು ಠಾಕೂರ್ ಕುಲದವರು. ಪೂರ್ವದಲ್ಲಿ ಇವರೇ ವಿಕ್ರಮ್ ಮಲ್ಲನನ್ನು ಆ ಗ್ಯಾಂಗ್ ನಲ್ಲಿ ಸೇರಿಸುತ್ತಾರೆ. ಇವರಿಗೆ ವಿಕ್ರಮ್ ಮಲ್ಲ ಆ ಗ್ಯಾಂಗ್ ನ ಲೀಡರ್ ಆಗುವುದು ಇಷ್ಟವಾಗಲ್ಲ. ಯಾಕೆಂದರೆ ವಿಕ್ರಮ್ ಮಲ್ಲ ಮಲ್ಲ ಕುಲಕ್ಕೆ ಸೇರಿದವನು. ಆದರೆ ಇವರಿಬ್ಬರು ಕೂಡ ಆ ಗ್ಯಾಂಗ್ಗೆ ಬಂದು ಸೇರಿದ ನಂತರ ಒಳ್ಳೆಯವರ ಹಾಗೆ ನಟಿಸುತ್ತಾರೆ. ನಂತರ ಆ ಗುಂಪಿನಲ್ಲಿ ಮಲ್ಲ ಕುಲದ ಸಂಖ್ಯೆಯನ್ನು ಕಡಿಮೆ ಮಾಡ್ತಾನೆ. ಕೆಲವು ಜನರನ್ನು ರಹಸ್ಯವಾಗಿ ಸಾಯಿಸುತ್ತಾನೆ. ಠಾಕೂರ್ ಕುಲದ ಸೇರಿದ ಯುವಕರನ್ನು ಆ ಗ್ಯಾಂಗ್ ನಲ್ಲಿ ಜಾಸ್ತಿಯಾಗಿ ಸೇರಿಸಿಕೊಳ್ಳುತ್ತಾನೆ. ಇದರಿಂದ ವಿಕ್ರಮ್ ಮಲ್ಲನ ಆಧಿಪತ್ಯ ನಿಧಾನವಾಗಿ ಕಡಿಮೆಯಾಗುತ್ತಾ ಬರುತ್ತೆ. ಪೂಲನ್ ದೇವಿಯನ್ನು ಅನುಭವಿಸಬೇಕೆಂದು ಲಾಲ್ರಾಮ್ ಮತ್ತು ಶ್ರೀರಾಮ್ ಎಷ್ಟು ಬಾರಿ ಪ್ರಯತ್ನ ಕೂಡ ಮಾಡ್ತಾರೆ. ಆದರೆ ವಿಕ್ರಮ್ ಮಲ್ಲ ಪೂಲನ್ ದೇವಿಯನ್ನ ತಂಟೆಗೆ ಬಂದರೆ ಬಾಬು ಗುಜ್ಜರ್ಗೆ ಹಿಡಿದ ಗತಿಯೇ ನಿಮಗೆ ಕೂಡ ಹಿಡಿಯುತ್ತೆ ಎಂದು ಅವರನ್ನು ಎಚ್ಚರಿಸುತ್ತಾನೆ. ಇದರಿಂದ ಅವರು ಆ ವಿಕ್ರಮ್ ಮಲ್ಲನ್ನು ಸಾಯಿಸಬೇಕೆಂದು ತೀರ್ಮಾನಿಸಿಕೊಳ್ಳುತ್ತಾರೆ. ಒಂದು ದಿನ ವಿಕ್ರಮ್ ಮಲ್ಲ ಮತ್ತು ಪೂಲನ್ ದೇವಿ ಒಂದು ಕೆರೆಯಲ್ಲಿ ಸ್ನಾನ ಮಾಡ್ತಾ ಇರುವಾಗ ವಿಕ್ರಮ್ ಮಲ್ಲನ ಮೇಲೆ ರಹಸ್ಯವಾಗಿ ಬಂದೂಕುಗಳಿಂದ ಶೂಟ್ ಮಾಡ್ತಾರೆ. ಆದರೆ ಬುಲೆಟ್ ಮಿಸ್ ಆಗಿ ಆತನ ಕಾಲಿಗೆ ಬೀಳುತ್ತೆ. ಇದರಿಂದ ಪೂಲನ್ ದೇವಿ ಮತ್ತು ವಿಕ್ರಮ್ ಮಲ್ಲ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾರೆ. ಕಾನ್ಪುರ್ ಸಿಟಿಗೆ ಬಂದು ಅಲ್ಲಿಯೇ ಟ್ರೀಟ್ಮೆಂಟ್ ಅನ್ನು ಪಡೆಯುತ್ತಾರೆ. ಅಲ್ಲಿಂದ ಪೂಲನ್ ದೇವಿ ತನ್ನ ತವರು ಮನೆಗೆ ಹೋಗ್ತಾಳೆ. ಆದರೆ ತನ್ನ ತಂದೆ, ನೀವು ಇಲ್ಲೇ ಇದ್ರೆ ನಮ್ಮ ಪ್ರಾಣಿಗಳು ಕೂಡ ಡೇಂಜರ್, ಅದಕ್ಕಾಗಿ ನೀವು ಇಲ್ಲಿಂದ ಹೋಗಿಬಿಡಿ ಎಂದು ಅವರನ್ನು ಬೇಡಿಕೊಳ್ಳುತ್ತಾರೆ. ಇದರಿಂದ ಪೂಲನ್ ದೇವಿ ತನ್ನನ್ನು ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿಕೊಂಡು ಚಿತ್ರಹಿಂಸೆ ಕೊಟ್ಟಿರುವ ಪುಟಿಲಾಲ್ ಮನೆಗೆ ಹೋಗ್ತಾಳೆ. ಪುಟಿಲಾಲ್ನನ್ನು ಒಂದು ಕತ್ತೆ ಮೇಲೆ ಕೂರಿಸಿ ಊರು ತುಂಬಾ ತಿರುಗಾಡಿಸುತ್ತಾಳೆ. ನಂತರ ಅವರನ್ನು ಒಂದು ಮರಕ್ಕೆ ಕಟ್ಟಿ ಹಾಕಿ ತನಗೆ ಇಷ್ಟ ಬಂದ ಹಾಗೆ ಬಂದೂಕಿನಿಂದ ಹೊಡಿತಾಳೆ. ಆ ಹೊಡೆತಕ್ಕೆ ತಡೆಕೊಳ್ಳಲಾಗದೆ ಪುಟಿಲಾಲ್ ಅಲ್ಲಿ ಸತ್ತು ಹೋಗ್ತಾನೆ. ಇನ್ನು ಮುಂದೆ ಯಾರಾದರೂ ಚಿಕ್ಕ ಹುಡುಗಿಯನ್ನು ಮದುವೆ ಮಾಡಿಕೊಂಡರೆ ಇವನಿಗೆ ಹಿಡಿದಿರುವ ಗತಿಯೇ ನಿಮಗೂ ಕೂಡ ಬರುತ್ತೆ ಎಂದು ಪೂಲನ್ ದೇವಿ ಎಚ್ಚರಿಸುತ್ತಾಳೆ. ಈ ರೀತಿ ಇದ್ದಾಗ ನೀವು ಮತ್ತೆ ನಮ್ಮ ಗ್ಯಾಂಗ್ಗೆ ಬಂದು ಸೇರಬೇಕು ಎಂದು ಲಾಲ್ರಾಮ್ ಮತ್ತು ಶ್ರೀರಾಮ್ಗಳಿಂದ ವಿಕ್ರಮ್ ಮಲ್ಲನಿಗೆ ಸಂದೇಶ ಬರುತ್ತೆ. ಅವರನ್ನು ಬ್ಲೈಂಡ್ ಆಗಿ ನಂಬಿದ ವಿಕ್ರಮ್ ಮಲ್ಲ ಮತ್ತು ಪೂಲನ್ ದೇವಿಯ ಜೊತೆ ಅವರನ್ನು ಭೇಟಿಯಾಗಕ್ಕೆ ಒಂದು ಪ್ರದೇಶಕ್ಕೆ ಹೋಗ್ತಾನೆ. ಆದರೆ ಮೊದಲೇ ವಿಕ್ರಮ್ ಮಲ್ಲನನ್ನು ಸಾಯಿಸಬೇಕು ಎಂದು ತೀರ್ಮಾನಿಸಿಕೊಂಡ ಲಾಲ್ರಾಮ್ ಮತ್ತು ಶ್ರೀರಾಮ್ ಆತನ ಮೇಲೆ ರಹಸ್ಯವಾಗಿ ಬಂದೂಕುಗಳಿಂದ ದಾಳಿ ಮಾಡ್ತಾನೆ. ಇದರಿಂದ ವಿಕ್ರಮ್ ಮಲ್ಲ ಅಲ್ಲಿ ತನ್ನ ಪ್ರಾಣವನ್ನು ಬಿಟ್ಟುಬಿಡ್ತಾನೆ. ತಕ್ಷಣವೇ ಲಾಲ್ರಾಮ್, ಶ್ರೀರಾಮ್ ಮತ್ತು ಇನ್ನೂ ಕೆಲವು ಜನ ದರೋಡೆಕೋರರು ಬಂದು ಪೂಲನ್ ದೇವಿಯನ್ನು ಬಲವಂತವಾಗಿ ಅಲ್ಲಿಂದ ಎಳೆದುಕೊಂಡು ಹೋಗ್ತಾರೆ. ಆಕೆಗೆ ಕೈಕಾಲುಗಳನ್ನು ಕಟ್ಟಿ ಹಾಕಿ ಒಂದು ಹಡಗಿನಲ್ಲಿ ಬಿಸಾಕುತ್ತಾರೆ. ಯಮುನಾ ನದಿ ದಡದಲ್ಲಿರುವ ಬೆಹುಮಾಯಿ ಎಂಬ ಗ್ರಾಮದಲ್ಲಿ ಒಂದು ಹಳೆಯ ಮನೆಯಲ್ಲಿ ಆಕೆಯನ್ನು ಬಂಧಿಸುತ್ತಾರೆ. ಆ ದಿನ ರಾತ್ರಿ ಲಾಲ್ರಾಮ್, ಶ್ರೀರಾಮ್ ಮತ್ತು ಇನ್ನೂ 12 ಜನ ದರೋಡೆಕೋರರು ಆಕೆಯ ಮೇಲೆ ಅತ್ಯಾಚಾರ ಮಾಡ್ತಾರೆ. ಈ ರೀತಿ ನಿರಂತರವಾಗಿ 3 ದಿನಗಳವರೆಗೆ ಆಕೆಗೆ ಬದುಕಿದ್ದಾಗಲೇ ನರಕವನ್ನು ತೋರಿಸುತ್ತಾರೆ. 4ನೇ ದಿನ ಅದೇ ಗ್ರಾಮದಲ್ಲಿ ಆಕೆಯನ್ನು ಬಟ್ಟೆಗಳಿಲ್ಲದೆ ನಗ್ನವಾಗಿ ನಿಲ್ಲಿಸಿ ಗ್ರಾಮ ಪ್ರಜೆಗಳ ಮುಂದೆ ಅವಮಾನಿಸುತ್ತಾರೆ. ಇಷ್ಟು ನಡೀತಾ ಇದ್ದರೂ ಕೂಡ ಆ ಗ್ರಾಮದಲ್ಲಿರುವ ಜನರು ನೋಡ್ತಾ ವೈಶಾಚಿಕ ಆನಂದವನ್ನು ಪಡಿತಾರೆ. ಬಿಟ್ರೆ ಯಾವನೊಬ್ಬ ವ್ಯಕ್ತಿ ಕೂಡ ಕಾಪಾಡೋಕೆ ಮುಂದೆ ಬರಲ್ಲ. ಆದರೆ ಆ ದಿನ ಪೂಲನ್ ದೇವಿಯ ಅದೇ ಗ್ಯಾಂಗ್ ನಲ್ಲಿ ಕೆಲಸ ಮಾಡ್ತಾ ಇರುವ ಮಾನ್ಸಿಂಗ್ ಸಹಾಯದಿಂದ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾಳೆ. ಆತ ಪೂಲನ್ ದೇವಿಯನ್ನು ಬಾಬಾ ಮುಸ್ತಾಕಿನ್ ಎಂಬ ಇನ್ನೊಬ್ಬ ದರೋಡೆಕೋರ ಅವರ ನಾಯಕನ ಹತ್ತಿರಕ್ಕೆ ಕರೆದುಕೊಂಡು ಹೋಗ್ತಾನೆ. ಈತ ತುಂಬಾ ಒಳ್ಳೆಯವನು. ಆಗ ಪೂಲನ್ ದೇವಿ ಬಾಬಾ ಮುಸ್ತಾಕಿನ್ ಜೊತೆ ಈ ರೀತಿ ಹೇಳ್ತಾಳೆ, ಬಾಬಾ, ನನಗೆ ನಿಮ್ಮ ಸಹಾಯ ಬೇಕು. ಲಾಲ್ರಾಮ್ ಮತ್ತು ಶ್ರೀರಾಮ್ ಜೊತೆಗೆ ನನ್ನನ್ನು ಅನುಭವಿಸಿದ ಪ್ರತಿಯೊಬ್ಬರು ಕೂಡ ಸುಟ್ಟು ಸಾಯಿಸಬೇಕು ಅಂತ ಅಂದುಕೊಂಡಿದ್ದೇನೆ. ನನ್ನನ್ನು ನಿಲ್ಲಿಸಿದಾಗ ನೋಡಿ ಆನಂದ ಪಟ್ಟ ಪ್ರತಿಯೊಬ್ಬ ಠಾಕೂರ್ ಕುಲದವರನ್ನು ನಿರ್ದಾಕ್ಷಿಣ್ಯವಾಗಿ ಸುಟ್ಟು ಸಾಯಿಸಬೇಕು ಅಂತ ಅನಿಸ್ತಾ ಇದೆ. ನಿಮ್ಮ ಗ್ಯಾಂಗಿನಲ್ಲಿ ಎಲ್ಲರೂ ಮುಸ್ಲಿಮರೇ ಇದ್ದೀರಿ. ನಿಮ್ಮಲ್ಲಿ ಮೇಲು ಕೀಳು ಎಂಬುದೇ ಇರಲ್ಲ. ಅದಕ್ಕಾಗಿ ನಿಮ್ಮ ಗ್ಯಾಂಗಿನಲ್ಲಿರುವ ಕೆಲವು ಜನರನ್ನು ನನ್ನ ಜೊತೆ ಕಳಿಸು ಬಾಬಾ ಎಂದು ಪೂಲನ್ ದೇವಿ ಬಾಬಾ ಮುಸ್ತಾಕಿನನ್ನು ಕೇಳ್ತಾಳೆ. ಇದಕ್ಕೆ ಆತ ಒಪ್ಪಿಕೊಂಡು ತನ್ನ ಗ್ಯಾಂಗ್ನಲ್ಲಿರುವ 25 ಜನರನ್ನು ಪೂಲನ್ ದೇವಿಯ ಜೊತೆ ಕಳಿಸ್ತಾನೆ.
ನಂತರ ಪೂಲನ್ ದೇವಿ ತನ್ನ ಗ್ಯಾಂಗ್ ಜೊತೆ ಸೇರಿ ಜಂಗಮ್ಜಲ್ಪುರ್ ಎಂಬ ಗ್ರಾಮದಲ್ಲಿರುವ ಠಾಕೂರ್ ಮೇಲೆ ದಾಳಿ ಮಾಡಿ ಬಂಗಾರ, ಬೆಳ್ಳಿ ಮತ್ತು ದುಡ್ಡನ್ನು ದೋಚಿಕೊಳ್ಳುತ್ತಾರೆ. ಇದರಲ್ಲಿ ಎಲ್ಲವನ್ನೂ ಕೂಡ ಆ ಗ್ರಾಮದಲ್ಲಿರುವ ಬಡವರಿಗೆ ಹಂಚಿಬಿಡುತ್ತಾಳೆ. ಇದರಿಂದ ಪೂಲನ್ ದೇವಿಯು ಹೆಸರು ಆ ಸುತ್ತಮುತ್ತಲಿನ ಗ್ರಾಮದಲ್ಲಿ ಹರಿದಾಡುತ್ತೆ. ಬಡವರು ಆಕೆಯನ್ನು ದುರ್ಗಾ ಮಾತೆಯಂತೆ ನೋಡಲು ಶುರು ಮಾಡುತ್ತಾರೆ. ನಂತರ ಬೆಹುಮಾಯಿ ಗ್ರಾಮದಲ್ಲಿ ತನ್ನ ಮೇಲೆ ಅತ್ಯಾಚಾರವೆಸಗಿದ ಲಾಲ್ರಾಮ್ ಮತ್ತು ಶ್ರೀರಾಮ್ ಒಂದು ಮದುವೆಗೆ ಬರ್ತಾ ಇದ್ದಾರೆ ಎಂದು ಪೂಲನ್ ದೇವಿಗೆ ತಿಳಿದುಕೊಳ್ಳುತ್ತಾಳೆ. ಅವರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಕ್ಕೆ ತನ್ನ ಗ್ಯಾಂಗ್ ಜೊತೆಗೆ ಆ ಗ್ರಾಮಕ್ಕೆ ಹೋಗ್ತಾಳೆ. ಆದರೆ ಆ ದಿನ ಅವರು ಅಲ್ಲಿಗೆ ಬರಲ್ಲ. ಆದರೆ ಕೋಪದಲ್ಲಿರುವ ಪೂಲನ್ ದೇವಿ ಠಾಕೂರ್ ಕುಲದ ಗಂಡಸರನ್ನು ಮನೆಗಳಿಂದ ಹೊರಗಡೆ ಎಳೆದುಕೊಂಡು ಬರ್ತಾಳೆ. ಇದರಲ್ಲಿ ತನ್ನ ಮೇಲೆ ಅತ್ಯಾಚಾರ ಮಾಡಿದವರು ಕೂಡ ಕೆಲವು ಜನರು ಇರ್ತಾರೆ. ಅದರಲ್ಲಿ ಒಬ್ಬರನ್ನು ತಲೆ ಕೂದಲನ್ನು ಹಿಡಿದುಕೊಂಡು ಲಾಲ್ರಾಮ್ ಶ್ರೀರಾಮ್ ಎಲ್ಲಿದ್ದಾನೆ ಎಂದು ಕೇಳ್ತಾಳೆ. ಆದರೆ ಅವನು ನನಗೆ ಗೊತ್ತಿಲ್ಲ ಎಂಬ ಸಮಾಧಾನವನ್ನು ಹೇಳ್ತಾನೆ. ಕೋಪದಿಂದ ಪೂಲನ್ ದೇವಿ ಆ ದಿನ ನನ್ನನ್ನು ನಿಲ್ಲಿಸಿ ಹೊಡಿತಾ ಇದ್ರೆ ನೀವೆಲ್ಲ ನಗ್ತಾ ಇದ್ರೆಲ್ಲ ನಗಿ ನೋಡೋಣ ಎಂದು ಅವರನ್ನು ಬಂದೂಕಿನಿಂದ ಹೊಡಿತಾಳೆ. ಆದರೂ ಕೂಡ ಅವರು ಲಾಲ್ರಾಮ್ ಮತ್ತು ಶ್ರೀರಾಮ್ ಎಲ್ಲಿದ್ದಾರೆ ಎಂದು ಹೇಳದೆ ಇರೋದ್ರಿಂದ 24 ಜನರನ್ನು ಲೈನಿನಲ್ಲಿ ನಿಲ್ಲಿಸಿ ಬಂದೂಕಿನಿಂದ ಶೂಟ್ ಮಾಡಿ ಸಾಯಿಸಿಬಿಡ್ತಾನೆ. ಆಗಿನ ಸಮಯದಲ್ಲಿ ಈ ಘಟನೆ ದೇಶಪೂರ್ತಿ ಸಂಚಲನವನ್ನು ಸೃಷ್ಟಿ ಮಾಡುತ್ತೆ. ಇದಕ್ಕೆ ನೈತಿಕ ಬಾಧ್ಯತೆ ವಹಿಸುತ್ತಾ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ವಿ.ಪಿ. ಸಿಂಗ್ ತನ್ನ ಪದವಿಗೆ ರಾಜೀನಾಮೆ ಕೂಡ ಕೊಡ್ತಾರೆ. ಪೂಲನ್ ದೇವಿಯನ್ನು ಎನ್ಕೌಂಟರ್ ಮಾಡಿದರೆ ಪ್ರಜೆಗಳಲ್ಲಿ ಪ್ರಭುತ್ವದ ಮೇಲೆ ನಂಬಿಕೆ ಹೋಗುತ್ತೆ ಎಂದು, ಆದ್ದರಿಂದ ಆಕೆಯನ್ನು ಜೀವಂತವಾಗಿ ಹಿಡಿಬೇಕು ಎಂದು ಇಂದಿರಾ ಗಾಂಧಿಯವರು ಉತ್ತರ ಪ್ರದೇಶದ ಪ್ರಭುತ್ವದ ಮೇಲೆ ಪ್ರೆಷರ್ ಅನ್ನು ಹಾಕ್ತಾರೆ. ಬಾಬಾ ಮುಸ್ತಕಿಸ್ನನ್ನು ಎನ್ಕೌಂಟರ್ ಮಾಡಿ ಸಾಯಿಸಿ ಬಿಡುತ್ತಾರೆ. ಇದರಿಂದ ಪೂಲನ್ ದೇವಿಯ ಗ್ಯಾಂಗ್ನಲ್ಲಿರುವ ಸದಸ್ಯರು ಕಡಿಮೆ ಆಗ್ತಾ ಬರ್ತಾರೆ. ನಂತರ ಪೂಲನ್ ದೇವಿ ವಾಸಿಸುವ ಚಂಬಲ್ ವ್ಯಾಲಿಯ ಸುತ್ತಮುತ್ತಲಿನ ಪರಿಸರದಲ್ಲಿರುವ ನೀರಿನಲ್ಲಿ ವಿಷವನ್ನು ಬೆರೆಸುತ್ತಾರೆ. ಆಕೆಗೆ ಹೊರಗಡೆಯಿಂದ ಆಹಾರ, ಆಯುಧಗಳು ಸಪ್ಲೈ ಆಗದ ಹಾಗೆ ನಿಲ್ಲಿಸಿ ಬಿಡುತ್ತಾರೆ. ಇದರಿಂದ ಪೂಲನ್ ದೇವಿ 1983ರಲ್ಲಿ ಫೆಬ್ರವರಿ 12ರಂದು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿರುವ ಅರ್ಜುನ್ ಸಿಂಗ್ ಸಮೀಕ್ಷೆಯಲ್ಲಿ ಶರಣಾಗ್ತಾರೆ. 8 ವರ್ಷಗಳ ಜೈಲು ಜೀವನವನ್ನು ಮುಗಿಸಿದ ನಂತರ 1991ರಲ್ಲಿ ಆಕೆ ಜೈಲಿನಿಂದ ಬಿಡುಗಡೆಯಾಗ್ತಾಳೆ. ಈಕೆ ಜೈಲಿನಲ್ಲಿ ಇರುವಾಗ ಗ್ಯಾಂಗ್ನಲ್ಲಿ ನಡೆದಿರುವ ಅಂತರ್ಗತ ಸಂಘರ್ಷಣೆಯಿಂದ ಶ್ರೀರಾಮ್ ಸತ್ತು ಹೋಗ್ತಾನೆ. ಆಗಿನ ಸಮಯದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಮುಲಾಯಂ ಸಿಂಗ್ ಯಾದವ್ ಆಕೆಯ ಮೇಲೆ ಇರುವ ಎಲ್ಲಾ ಕೇಸ್ಗಳನ್ನು ತೆಗೆದು ಹಾಕ್ತಾರೆ. ಪ್ರಜೆಗಳಲ್ಲಿ ಆಕೆಯ ಮೇಲೆ ಇರುವ ಅಭಿಮಾನವನ್ನು ನೋಡಿ ಸಮಾಜವಾದಿ ಪಾರ್ಟಿಯಿಂದ MP ಟಿಕೆಟ್ ಕೂಡ ಕೊಡ್ತಾರೆ. ಮಿರ್ಜಾಪುರ ಲೋಕಸಭಾ ಸ್ಥಾನದಿಂದ ಸ್ಪರ್ಧಿಸಿದ ಆಕೆ 2 ಬಾರಿ MP ಆಗಿ ಗೆಲ್ತಾರೆ. ಆದರೆ ಪೂಲನ್ ದೇವಿ ಬಹುಮಾಯಿ ಗ್ರಾಮದಲ್ಲಿ 24 ಜನ ಠಾಕೂರ್ಗಳನ್ನು ಸಾಯಿಸುವುದರಿಂದ ಶೇರ್ ಸಿಂಗ್ ರಾಣಾ ಎಂಬ ವ್ಯಕ್ತಿ ಇನ್ನೂ 2 ಜೊತೆ ಸೇರಿ ಪೂಲನ್ ದೇವಿ ಮನೆಯಿಂದ ಹೊರಗಡೆ ಬರ್ತಾ ಇರುವಾಗ ಬಂದೂಕಿನಿಂದ ಸುಟ್ಟು ಸಾಯಿಸಿಬಿಡುತ್ತಾರೆ. ಈ ರೀತಿ 37 ವರ್ಷದ ವಯಸ್ಸಿನಲ್ಲಿ ಜುಲೈ 25, 2001ರಲ್ಲಿ ಪೂಲನ್ ದೇವಿ ಸತ್ತು ಹೋಗ್ತಾಳೆ. ಇದು ಫ್ರೆಂಡ್ಸ್ ಪೂಲನ್ ದೇವಿಯ ಜೀವನದ ಚರಿತ್ರೆ ಆಗಿದೆ. ಮತ್ತೆ ಮುಂದಿನ ವಿಡಿಯೋಗೆ ಸಿಗೋಣ. ನಮಸ್ಕಾರ.